ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶ್ವಿತ್ ಕಾಳಮ್ಮನೆ. ಬಿದ್ದು ಹೋಗಿದ್ದ ನನ್ನ ಚಿನ್ನವನ್ನು ಹಿಂತಿರುಗಿಸಿದ ಆ ಯುವತಿಗೆ ನಾನು ನನ್ನ ಮಾತಿನಂತೆ 1 ಲಕ್ಷ ರು ಹಣವನ್ನು ನೀಡಿದ್ದೇನೆ. ಈಗ ಅವರು ಹಣ ನೀಡಿಲ್ಲವೆಂದು ಆರೋಪ ಮಾಡುತ್ತಿದ್ದು ಅದು ಸುಳ್ಳು. ಅವರು ಹೇಳಿದಂತೆ ಸತ್ಯ ಪ್ರಮಾಣಕ್ಕೆ ನಾವು ಸಿದ್ಧ ಎಂದು ಬೋಜಪ್ಪ ಅಜೀಲ ಅರ್ಥಲೆ ತಿಳಿಸಿದ್ದಾರೆ. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಜೂನ್ 21ರಂದು ಕನಕಮಜಲಿನಲ್ಲಿ ನಡೆದ ಮದುವೆಗೆ ಹೋಗಿ ಬಂದ ಸಂದರ್ಭ ನನ್ನ ಚಿನ್ನದ ಬ್ರಾಸ್ಲೆಟ್ ಬಿದ್ದು ಹೋಗಿತ್ತು. ನಾನು ಹುಡುಕಾಡಿ ಸಿಗದಿದ್ದಾಗ ಪೊಲೀಸರಿಗೆ ಮಾಹಿತಿ ನೀಡಿದ್ದೆ. ಮಾಧ್ಯಮದಲ್ಲಿ ಇದು ಪ್ರಚಾರ ಪಡೆದು ಚಿನ್ನ ಸಿಕ್ಕಿದ ಮಾಹಿತಿ ನನಗೆ ದೊರೆಯಿತು. ಚಿನ್ನ ಸಿಕ್ಕಿದವರು ಅವರ ಸಂಬಂಧಿಕರ ಮನೆ ಮಂಡೆಕೋಡಿನಲ್ಲಿರುವುದಾಗಿ ಮಾಹಿತಿ ಲಭಿಸಿ ನಾನು ಮತ್ತು ನನ್ನ ಪತ್ನಿ ಹೋಗಿ ಚಿನ್ನ ಪಡೆದಿದ್ದೇವೆ. ನಾನು ಹೇಳಿದಂತೆ 1 ಲಕ್ಷ ರು ಹಣ ಅವರಿಗೆ ಬಹುಮಾನವಾಗಿ ನೀಡಿದಲ್ಲದೆ 1 ಚಿನ್ನದ ಉಂಗುರ ನೀಡಿದ್ದೇನೆ. ಇದಾಗಿ ಇಷ್ಟು ಸಮಯ ಕಳೆದ ಬಳಿಕ ಅವರು ನಾವು ಹಣ ನೀಡಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ. ಅವರು ಹೇಳಿದಂತೆ ನಾನು ಸತ್ಯ ಪ್ರಮಾಣಕ್ಕೆ ಬರುತ್ತೇನೆ. ಅವರು ಸತ್ಯ ಜಾಗದಿಂದ ನನಗೆ ನೋಟಿಸ್ ಮಾಡಲಿ. ಆ ಸತ್ಯ ಜಾಗದ ನಡೆಯಲ್ಲಿ ನಾನು 1 ಲಕ್ಷ ರು ಇಡುತ್ತೇನೆ. ನಾನು ಹಣ ಕೊಟ್ಟಿಲ್ಲವೆಂದು ಹೇಳುವವರು ಅಲ್ಲಿಂದ ಹಣ ಪಡೆದುಕೊಳ್ಳಲಿ ಎಂದು ಬೋಜಪ್ಪ ಅಜೀಲರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬೋಜಪ್ಪ ಅಜೀಲರ ಪತ್ನಿ ಮೀನಾಕ್ಷಿ, ಸಾಮಾಜಿಕ ಮುಂದಾಳು ಸರಸ್ವತಿ ಬುಡಿಯಮಜಲು ಉಪಸ್ಥಿತರಿದ್ದರು. ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾಹಿನಿಯ ವತಿಯಿಂದ ಕೊಡಮಾಡಲ್ಪಡುವ ಸೀಸನ್ 6 ರೈತ ರತ್ನ ಪ್ರಶಸ್ತಿಗೆ ಅಮರಪಡ್ನೂರು ಗ್ರಾಮದ ಚೊಕ್ಕಾಡಿ ನಿವಾಸಿ ಪ್ರಗತಿಪರ ಕೃಷಿಕರಾಗಿರುವ ಚಂದ್ರಶೇಖರ ಸುಬ್ಬಯ್ಯ ಮೂಲೆ ಅವರು ಆಯ್ಕೆಯಾಗಿದ್ದಾರೆ. ಆಗಸ್ಟ್ 2ರಂದು ಬೆಂಗಳೂರಿನ ಹಲಸೂರು ಕಾನ್ರಾಡ್ ಹೋಟೆಲ್ನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ನೊಣವಿಕೆರೆ ಕಾಡುಸಿದ್ದೇಶ್ವರ ಮಠದ ಶಿವಯೋಗೀಶ್ವರ ಸ್ವಾಮೀಜಿಯವರು ಸೇರಿದಂತೆ ಗಣ್ಯ ಅತಿಥಿಗಳು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇತ್ತೀಚೆಗೆ ಅಬುದಾಬಿಯಲ್ಲಿ ನಡೆದ ಜೆಕೆ ಸಿಮೆಂಟ್ನವರ ವಾರ್ಷಿಕ ಸಮ್ಮೇಳನದಲ್ಲಿ ಜಾಲ್ಸೂರಿನ ಮೀರಾ ಎಂಟರ್ಪ್ರೈಸ್ಗೆ ದಕ್ಷಿಣ ಭಾರತ ಮಟ್ಟದಲ್ಲಿ ಪ್ರೀಮಿಯಂ ಪ್ರಾಡಕ್ಟ್ಗಾಗಿ ವಿನ್ನರ್ ಪ್ರಶಸ್ತಿ ಲಭಿಸಿದೆ. ಮೀರಾ ಎಂಟರ್ಪ್ರೈಸ್ ಮಾಲಕ ಪ್ರಶಾಂತ್ ಮೋಂಟರ್ಕರ್ ಅವರು ಜೆಕೆ ಸಿಮೆಂಟ್ನ ಜಿಪಿಎಂ ಪುಷ್ಪರಾಜ್ ಸಿಂಗ್ ಅವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅನುಜ್ ಕಂದೇಲ್ವಾಲ್, ರಾಜೇಶ್ ದೇಶಪಾಂಡೆ, ಲೋವೆರಾ ಗಾವ್ ಉಪಸ್ಥಿತರಿದ್ದರು. ಕಳೆದ 15 ವರ್ಷಗಳಿಂದ ಜೆಕೆ ಸಿಮೆಂಟ್ನವರ ಅಧಿಕೃತ ಡೀಲರ್ ಆಗಿರುವವರು ಈ ಹಿಂದೆಯೂ ಉತ್ತಮ ಕಾರ್ಯನಿರ್ವಹಣೆಗಾಗಿ ಪ್ರಶಸ್ತಿ ಪಡೆದಿದ್ದರು. ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಅವರ ಅನುದಾನದಲ್ಲಿ ತುಡಿಕಾನ ಗ್ರಾಮದ ದೊಡ್ಡ ಕುಮೇರಿ ಪರಿಶಿಷ್ಟ ಜಾತಿ ರಸ್ತೆ 2 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಂಕ್ರೀಟೀಕರಣಗೊಂಡಿದ್ದು ಉದ್ಘಾಟನೆ ನಡೆಯಿತು. ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಟಿಎಂ ಶಹೀದ್ ಮತ್ತು ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣ ಬುಳ್ಳೂರು ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿದರು. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಸಂದರ್ಭ ರಾಹುಲ್ ಗಾಂಧಿಯವರ ಕುರಿತು ನೀಡಿರುವ ಹೇಳಿಕೆಯನ್ನು ಖಂಡಿಸಿರುವ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷ ದಿನೇಶ್ ಅಂಬೇಕಲು, ಸೂಡಾ ಅಧ್ಯಕ್ಷ ಕೆಎಂ ಮುಸ್ತಫಾ, ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಗಫೂರ್ ಕಲ್ಮರ್ಕ, ಉಪಾಧ್ಯಕ್ಷ ಕರುಣಾಕರ್ ಅರ್ಪಂಗಾಯ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಪಿಎಸ್ ಗಂಗಾಧರ್, ಇಂಟೆಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಫಿಕ್ ಉತ್ತಮಟ್ಟೆ, ನಗರ ಪಂಚಾಯತ್ ನಾಮನಿರ್ದೇಶನ ಸದಸ್ಯ ರಾಜು ಪಂಡಿತ್, ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಭವಾನಿ ಶಂಕರ ಕಲ್ಮರ್ಕ, ಚೇತನ್ ಕಜಿಗದ್ದೆ, ರಾಧಾಕೃಷ್ಣ ಪರಿವಾರಕನ, ಡೇವಿಡ್ ದೀರಾ ಕ್ರಾಸ್ತ, ಶಶಿಧರ್ ಎಂಜೆ ಮೊದಲಾದವರು ಉಪಸ್ಥಿತರಿದ್ದರು.
ಭಾರೀ ಗಾಳಿ ಮಳೆಗೆ ಬಳಪ ಗ್ರಾಮದ ನಿರ್ಪು ಪರಮೇಶ್ವರಗೌಡ ಎಂಬುವರ ಮನೆ ಮೇಲೆ ಮರವೊಂದು ಉರುಳಿ ಬಿದ್ದು ಅಪಾರ ಹಾನಿಯಾದ ಘಟನೆ ವರದಿಯಾಗಿದೆ. ಮನೆಯೊಳಗಿದ್ದ ಪರಮೇಶ್ವರಗೌಡರ ಪತ್ನಿ ಸೀತಮ್ಮರವರಿಗೆ ಗಾಯವಾಗಿದ್ದು ಚಿಕಿತ್ಸೆಗೆ ಆಸ್ಪತ್ರೆಗೆ ತೆರಳಿದ್ದಾರೆ. ದುಗಲರ್ಕ ಸಮೀಪದ ಕಂದರ್ಕದಲ್ಲಿ ಆನೆಗಳು 2 ದಿನಗಳಿಂದ ಬೀಡು ಬಿಟ್ಟಿರುವುದಾಗಿ ತಿಳಿದು ಬಂದಿದೆ. ಕಂದರ್ಕ ಪರಿಸರದಲ್ಲಿ 2-3 ದಿನಗಳಿಂದ ಆನೆಗಳು ತೋಟಕ್ಕೆ ನುಗ್ಗಿ ಕೃಷಿ ಹಾನಿ ಮಾಡುತ್ತಿದ್ದು, ನಿನ್ನೆಯಿಂದ ಕಂದರ್ಕದ ಅಜಯ್ ಕೃಷ್ಣರವರ ತೋಟದಲ್ಲಿ 3 ಆನೆಗಳಿದ್ದು ಅಪಾರ ಹಾನಿ ಮಾಡಿರುವುದಾಗಿ ತಿಳಿದು ಬಂದಿದೆ. ನೀರಬಿದಿರೆ ಗುಡಿಗನಕಟ್ಟೆಯ ಸಮೀಪವಿರುವುದಾಗಿ ಸ್ಥಳೀಯರು ಹೇಳಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿರುವುದಾಗಿ ತಿಳಿದು ಬಂದಿದೆ. ಬಾಳಿಲ ಗ್ರಾಮದ ಕುಕ್ಕುತಡಿ ನಿವಾಸಿ ಬಾಳಿಲ ತರವಾಡಿನ ಜಾನಕಿಯವರು ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಮಂಡೆಗೋಳು ಗ್ರಾಮದ ಪೇರಾಲು ಯಾವಟ್ಟೆ ಕೊಮ್ಮೆಮನೆ ಇಲ್ಲೆನಗೌಡರು ನಿನ್ನೆ ಬೆಳಗ್ಗೆ ನಿಧನರಾದರು. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಕೊಯ್ನಾಡು ನಿವಾಸಿ ದಿವಂಗತ ಕರುಣಾಕರ್ ಅವರ ಪತ್ನಿ ಶಾಂತಕುಮಾರಿ ನಾಯರ್ ಅವರು ಅಲ್ಪಕಾಲದ ಸೋಂಕಿನಿಂದ ಮೈಸೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ಇದು ಈವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.